ಮಮ್ಮಿ ಮಮ್ಮಿ ಏನಪ್ಪ ಎದಕ್ಕೆ ಕರೆದಿದ್ದು? ಮಮ್ಮಿ ನಾ ಆಫೀಸ್ಗೆ ಹೋಗ್ಬೇಕು, ನಂಗೆ ಬೇಗ ಟಿಫಿನ್ ಹಾಕ್ಕೊಡು, ಲೇಟ್ ಆಗುತ್ತೆ. ಏನು ಟಿಫಿನ್ ಹಾಕ್ಕೊಡ್ಬೇಕಾ? ಯಾಕ ನೀನು ಹೆಂಡತಿಗೆ ಹೇಳ್ಬೇಕಿಲ್ಲ, ಆಕಿನ ಹಾಕ್ಕೊಡ್ತಿದ್ಲು. ಮಮ್ಮಿ ಯಾರೋ ಒಬ್ರು ಹಾಕ್ಕೊಡ್ರಿ ಮಮ್ಮಿ, ಹಸು ಆಗಿದೆ, ನಾ ಆಫೀಸ್ಗೆ ಹೋಗ್ಬೇಕು. ಇರೋ ಒಂದು ನಿಮಿಷ, ನೀನು ಹೆಂಡತಿಗೆ ಕರಿತೀನಿ, ಬಿಟ್ರೆ ಹಂಗಾಕಿ ಎಲ್ಲ ಕೆಲಸನೂ ನನ್ನ ಕೈಯಾಗ ಮಾಡಿಸ್ತಾಳೆ. ಏನಿಲ್ಲ, ನಾಷ್ಟಾನ ಮಾಡೋಣ ಏನಿಲ್ಲ. ಮಮ್ಮಿ ಅಡುಗೆ ಮನೆ ವಿಷಯ ನಿಮಗೆ ಗೊತ್ತೇ ನನಗೆ ಗೊತ್ತಾ? ನಾನು ಈಗ ಎದ್ದು ರೆಡಿಯಾಗಿ ಬಂದೀನಿ. ಆಟ ಒಂದು ಲಘುನ ಕೊಡ್ರಿ ನಂಗೆ ನಾಷ್ಟ. ಪಲ್ಲವಿ, ಏ ಪಲ್ಲವಿ, ಏನತ್ತೆ ಬೆಳಗ್ಗೆ ಬೆಳಗ್ಗೆನ ಕರಿತಾ ಇದ್ದೀರಲ್ಲ, ಒಂದೇ ಸಮನೆ ಒದರ್ತಿದ್ದೀರಲ್ಲ, ನೆಮ್ಮದಿಯಾಗಿ ಮಲ್ಕೊನಕ್ಕೂ ಬಿಡಲ್ಲಪ್ಪ ಈ ಮನೆಯಲ್ಲಿ. ಏನತ್ತೆ ನಿಮ್ಮ ಸಮಸ್ಯೆ? ಏನು ಇಷ್ಟೊತ್ತಾದರೂ ಮಲ್ಕೊಂಡಿದೀಯಾ? ಟೈಮ್ 10:30 ಆಯ್ತು, ಇನ್ನೂ ಎದ್ದಿಲ್ಲನ ನೀನು? ಅತ್ತೆ ಎದಕ್ಕೆ ಒಂದೇ ಸಮನ ಒದ್ರಾಕೊಂತೀರಿ? ಹೊರಗಡೆ ಮಳೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ನನಗೆ ಇದರಲ್ಲೆಲ್ಲ ಬೇಗ ಎದ್ದು ಕೆಲಸ ಮಾಡೋದಕ್ಕೆಲ್ಲ ಆಗೋದಿಲ್ಲಪ್ಪ. ನಾ ಅದಕ್ಕೆ ಆರಾಮಾಗಿ ಎದ್ದಾಳ್ತಾ ಇದ್ದೀನಿ. ನಿನ್ನ ಗಂಡ ಆಫೀಸ್ಗೆ ಹೊಂಟಾನ, ನಾಷ್ಟನೂ ಮಾಡ್ಕೊಳಂಗಿಲ್ಲನ ನೀನು? ಅಲ್ಲ ಅತ್ತೆ, ಡೈಲಿ ಟಿಫಿನ್ ನೀವೇ ತಾನೇ ಮಾಡ್ತಾ ಇರೋದು, ಮತ್ತು ನನಗೆ ಯಾಕೆ ಕೇಳ್ತಾ ಇದ್ದೀರಾ ಹೊಸದಾಗಿ? ನೀವು ಎದ್ದು ಮಾಡಿರ್ತೀರಾ ಬಿಡು ಅಂತ ನಾನು ಸುಮ್ಮನೆ ಇದ್ದೆ. ಅಲ್ಲ, ಇಷ್ಟು ದಿನ ಏನೋ ನೀನು ಈ ಮನೆ ಹೊಂದ್ಕೊಳಕ ಒಂದು ಸ್ವಲ್ಪ ಟೈಮ್ ತೊಗೊಲಿ ಅಂತಂದು ನಾನೇ ಮಾಡ್ತಿದ್ದೆಪ್ಪ. ಈಗ ನೀ ಈ ಮನೆಗೆಲ್ಲ ಹೊಂದ್ಕೊಂಡಿಲ್ಲ, ಎದ್ದು ನೀನೇ ಮಾಡ್ಬೇಕು ಅಡುಗೆನ ಎಲ್ಲನೂ. ಎಲ್ಲ ನಾನೇ ಮಾಡಂತಂದ್ರೆ ನಂಗೇನು ಬರ್ತಾ ವಯಸ್ಸು ಬರ್ತಿತ್ತೇನೆ? ನೀನೇ ಹೇಳ. ಮಮ್ಮಿ ನೀವಿಬ್ರು ಅತ್ತಿ ಸೊಸಿ ಜಗಳ ಮಾಡ್ರಿ, ಏನಾರ ಮಾಡ್ಕೊರಿ. ನನಗೆ ಇವಾಗ ಟಿಫಿನ್ ಇದೇನಾ ಅಥವಾ ಇಲ್ಲ ಅದನ್ನು ಹೇಳ್ರಿ. ರೀ, ನಾ ಎದ್ದೇಳೋದೇ ಇವಾಗ ಎದ್ದಿದ್ದೀನಿ. ಅತ್ತೆಯವರು ದಿನಾ ಟಿಫಿನ್ ಮಾಡಿರ್ತಿದ್ರು, ಹಾಗಾಗಿ ಮಾಡಿರ್ತಾರೆ ಬಿಡು ಅಂತ ಅಂದ್ಕೊಂಡೆ. ಈಗೇ ನಿಮಗೆ ಟಿಫಿನ್ ಬೇಕಾ? ಇರಿ 2 ನಿಮಿಷದಲ್ಲಿ ಮ್ಯಾಗಿ ಮಾಡ್ಕೊಂಬಂದು ಕೊಡ್ತೀನಿ. ಮ್ಯಾಗಿನ ನೀನ ತಿನ್ಕೋಗು, ನಾನಲ್ಲೇ ಹೊರಗಡೆ ಏನಾದರೂ ತಿಂತೀನಿ. ಹೋಗ್ರಿ, ಹಾಗಾದರೆ ಅಲ್ಲೇ ತಿನ್ಕೋ ಹೋಗ್ರಿ. ಸಂಜೆಗೆ ಎಷ್ಟೊತ್ತಿಗೆ ಬರೋರು ನೀವು? ನಂಗೆ ಟೈಮ್ ಎಲ್ಲ ಗೊತ್ತಿಲ್ಲ, ನನಗೆ ಕೆಲಸ ಎಲ್ಲ ಮುಗಿದ ಮೇಲೆ ಬರೋನು ನಾನು. ಪದೇ ಪದೇ ಕಾಲ್ ಮಾಡ್ತಲ್ಲಿ ತಿನ್ಬೇಡ್ರಿ ನಂಗೆ. ಅಲ್ಲ ಪಲ್ಲವಿ, ಹೆಣ್ಣನ ನೀನು? ಗಂಡ ಉಪವಾಸ ಹೊಂಟಾನ, ನೀನು ನೋಡಿದ್ರೆ ಸುಮ್ಮನೆ ಅದೆಯಲ್ಲ. ಇನ್ನೇನು ನಿಮ್ಮ ಅವರು ಆಫೀಸ್ಗೆ ಹೋಗಾರ, ಅವರಿಗೂ ನಾಷ್ಟ ಬೇಕು. ನೀನು ನಾಷ್ಟ ಮಾಡಿಲ್ಲ ಅಂದ್ರೆ ಹೆಂಗೆ? ಅಲ್ರಿ ಅತ್ತೆರ, ದಿನ ಎದ್ದು ನೀವೇ ನಾಷ್ಟ ಮಾಡ್ತಿದ್ರಿಲ್ಲ, ಇವತ್ತೇನಿವತ್ತು ಹೊಸ್ದಾಗ ರೂಲ್ಸ್ ತೆಗ್ದಿರಿ ನಾ ಮಾಡ್ಬೇಕಂತಂದು? ನೋಡು ಪಲ್ಲವಿ, ಇಷ್ಟು ದಿನ ಏನೋ ಮಾಡ್ತಿದ್ದೆ, ಅನಿವಾರ್ಯ ಅಂತಂದು. ಇನ್ಮೇಲೆ ನೀ ಬಂದಿಲ್ಲ, ಇನ್ಮೇಲೆ ಅಡುಗೆ ದಿನ ನೀನೇ ಮಾಡು. ನನ್ನ ಕೈಯಾಗ ಮಾಡೋಕ್ಕಾಗಲ್ಲ, ತಂಪಿಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ತಂಪಿರುತ್ತೆ, ಎದ್ದಾಳಕ್ಕಾಗಲ್ಲ, ಕೈಕಾಲು ಹಿಡ್ಕೋತಾವ ನನಗೆ. ಬರ್ತಾ ವಯಸ್ಸು ಬರ್ತೈತೆ, ಅರ್ಥ ಮಾಡ್ಕೋ. ಎದ್ದು ನೀನೇ ಮಾಡು. ನಡಿ, ಈಗ ನಾಷ್ಟ ಮಾಡಿ ನಡಿ. ನಿಮ್ಮ ಅವರ ಸ್ನಾನ ಮಾಡಿ ಬರ್ತಾರೆ ಈಗ, ಅಷ್ಟರಲ್ಲಿ ರೆಡಿ ಇರೋ ಟಿಫನ್. ಯಾಕ್ರಿ ಅತ್ತೆರ, ನಿಮಗೆ ಅಷ್ಟೇನ ತಂಪಿರೋದು ಬೆಳಗ್ಗೆ ಮುಂಚೆನೆ? ನಮಗೇನು ತಂಪಿರಂಗಿಲ್ಲನ? ನನ್ನ ಕೈಯಾಗ ಆಗಂಗಿಲ್ಲ ನೋಡ್ರಿ, ಬೆಳಗ್ಗೆ ಎದ್ದು ಟಿಫಿನ್ ಮಾಡೋಕೆ. ಬೇಕಾದ್ರೆ ನೀವು ಮಾಡಿರಿ, ಇಲ್ಲಾಂದ್ರೆ ಹೊರಗಡೆಯಿಂದ ಪಾರ್ಸಲ್ ತರಿಸ್ರಿ ಅಷ್ಟೇ. ಇದಾನ ನಿಮ್ಮವ್ವ ನಿನಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದ, ಅತ್ತಿ ಮನೆಯಾಗ ಬಾಳೆ ಮಾಡೋದು ಹೆಂಗಂತಂದು? ನೋಡ್ರಿ ಅತ್ತರ, ನನ್ನ ಬಗ್ಗೆ ಅಷ್ಟೇ ಮಾತಾಡ್ರಿ ನೀವು, ನಮ್ಮ ಅವ್ವನ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ, ನನಗೆ ಸಿಟ್ಟು ಬರ್ತೈತೆ ನೋಡ್ರಿ. ಅಲ್ಲ, ನಿನ್ನ ತವ್ರ ಮನ್ಯಾಗ ನಿಮ್ಮ ಅತ್ತಿಗೆ ಮನೆಯವ್ರು ಎಲ್ಲರೂ ಅಡುಗೆ ಮಾಡ್ತಾರ, ಎಲ್ಲ ಮಾಡ್ತಾರಿಲ್ಲ. ಅವರು ಬೆಳಗ್ಗೆನ ಮುಂಜಾನೆ 5 5:30 ಎದ್ದಿರ್ತಾರಂತ. ನಿಮ್ಮವ್ವ ಇದ್ದಲ್ಲಿಗೆ ಎಲ್ಲ ತಂದು ಕೊಡ್ತಾರೆ. ಅಲ್ಲನೂ ಅವ್ರು ಮಾಡೋದು ಅತ್ತೆದ ಸೇವೆ. ನಿನಗೇನಾಗಿತ್ತು ರೋಗ ಮಾಡೋಕೆ? ಅದು ಅವ್ರ ಕರ್ಮ ರೀ, ಅದನ್ನು ನಾನೇನು ಮಾಡೋಕ್ಕಾಗಂಗಿಲ್ಲ. ನನಗೂ ಅವ್ರಿಗೂ ಹೋಲಿಕೆ ಮಾಡ್ತೀರ? ಅವ್ರೇನು ಓದಿಲ್ಲ, ಬರೆದಿಲ್ಲ, ಕಲ್ತಿಲ್ಲ, ಏನಿಲ್ಲ. ಅಂಥವ್ರು ಹೋಗಿ ನನ್ನನ್ನು ಕಂಪೇರ್ ಮಾಡ್ತೀರ? ನೋಡ್ರಿ ಅತ್ತರ, ನಿಮಗೆ ಬೇಕಾದ್ರೆ ಹೋಗಿ ಮಾಡ್ಕೊರಿ, ಇಲ್ಲ ಅಂದರೆ ಬಿಡ್ರಿ. ನನಗೆ ಹಸು ಆದರೆ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿಂತೀನಿ, ಇಲ್ಲ ಅಂದರೆ ಬಿಡ್ತೀನಿ ಅಷ್ಟೇ. ಹಾಗೆ ಮಧ್ಯಾಹ್ನದ ಅಡುಗೆನೂ ನೀವೇ ಮಾಡಿರಿ, ಅದನ್ನು ನನ್ನ ಮೇಲೆ ಬಿಡಕ್ಕೆ ಹೋಗ್ಬೇಡ್ರಿ. ಅಯ್ಯೋ ದೇವ್ರಿ, ಏನು ಕರ್ಮ ಅಪ್ಪ ಇದು ಎಂಥ ಹುಡುಗಿನ ಕಟ್ಕೊಂಬಂದು ಮಾರಾಯ ಇವನು. ನನ್ನ ಜೀವ ತಿಂದು ಇಡಾಕೊಂತೈತಲ್ಲ ಇದು. ಎದ್ದು ಒಂದು ಅಡುಗೆ ಮಾಡಲ್ಲಂತೈತಿ, ಒಂದು ನಾಷ್ಟ ಮಾಡಲ್ಲಂತೈತಿ, ಒಂದು ಕೆಲಸ ಮಾಡಲ್ಲಂತೈತಿ. ದೇವ್ರಿ, ಎಂಥ ಹುಡುಗಿ ಬಂತೆಯಪ್ಪ ನಮ್ಮ ಮನೆಗೆ. ಯಪ್ಪ, ಈಕೆ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿನ. ಅಯ್ಯೋ ದೇವ್ರೆ, ಮೊದಲು ಇವ್ರು ನಮ್ಮ ಮನೆಯವರು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಲಘು ಏನಾರು ಒಂದು ನಾಷ್ಟ ಮಾಡಿರ್ತೀನಿ, ಇಲ್ಲಾಂದ್ರೆ ಪಾಪ ಅವರು ಉಪವಾಸ ಹೋಗ್ಬೇಕಾಗುತ್ತೆ. ನಮ್ಮವ್ವ ಹೇಳಿದ್ದ ಬರಬ್ಬರಿ ಐತಿ. ಇವರಿಗೆ ಅಯ್ಯೋ ಪಾಪ ಅಂತಂದ್ರೆ ನಮ್ಮ ತಲೆ ಮೇಲೆ ಹತ್ತು ಕೂತ್ಕೋತಾರೆ. ಹಿಂಗೆ ಮಾಡ್ಬೇಕು ಇವರಿಗೆ. ನಮ್ಮವ್ವ ಅಂದಿದ್ದು ಸರಿನಾ ಐತಿ. ಇನ್ಮೇಲೆ ಹಿಂಗೆ ಇರ್ತೀನಿ, ನಾನೇನು ಕೆಲಸ ಮಾಡೋಕೆ ಹೋಗಂಗಿಲ್ಲ. ಬೇಕಾದ್ರೆ ಅವರ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಡಲಿ. ಅಬ್ಬಾ, ಏನು ಚಳಿ ಇದೆಪ್ಪ, ಹೋಗಿ ಸ್ನಾನ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಮೊದಲು ನನ್ನ ಗಂಡಗೆ ಫೋನ್ ಹಚ್ಚಿ ದೋಸೆಯರು ಏನಾದರೂ ಆರ್ಡರ್ ಮಾಡಂತೀನಿ. ಇಲ್ಲ ಅಂದ್ರೆ ಹಂಗಲ್ಲ, ಅವ್ರನ್ನ ಆರ್ಡ್ರ್ ಮಾಡಂತೀನಿ, ಆರ್ಡ್ರ್ ಮಾಡ್ತಾರೆ. ನಾ ಸ್ನಾನ ಮಾಡಿ ಬರೋಷ್ಟಿಗೆ ನಾಷ್ಟ ಬಂದಿರುತ್ತೆ. ಮಸ್ತ್ ನಾಷ್ಟ ಮಾಡಿ ಮತ್ತೊಂದು ರೌಂಡ್ ನಿದ್ದೆ ಹೊಡ್ಯಾಕೆ ಬರ್ತೈತಿ. ಹಲೋ, ಹಾಂ ಹೇಳು ಪಲ್ಲವಿ, ಏನೋ ಫೋನ್ ಮಾಡಿದ್ದು? ರೀ, ನನಗೆ ದೋಸೆ ಆರ್ಡ್ರ್ ಮಾಡಿರಿ, ಸೆಟ್ ದೋಸೆ ಮಾಡಿರಿ, ಹಾಗೆ 1 ಪ್ಲೇಟ್ ಇಡ್ಲಿ ವಡೆ ಮಾಡಿರಿ. ಬೇಗ ಆರ್ಡ್ರ್ ಮಾಡಿರಿ, ಮನೆಗೆ ಅಡ್ರೆಸ್ಸಿಗೆ. ನಾ ಸ್ನಾನ ಮಾಡಿ ಬರ್ತೀನಿ, ಅಷ್ಟರಲ್ಲಿ ಬರಬೇಕು. ನಂಗೆ ಹಸು ಆಗಿದೆ, ತಿನ್ನೋದಕ್ಕೆ ಬೇಕು. ಅಲ್ಲೇ ಮನ್ಯಾಗ ಏನಾರ ಮಾಡ್ಕೋಬೇಕಿಲ್ಲ, ಮತ್ತೇನು ಆರ್ಡ್ರ್ ಮಾಡೋದು? ರೀ, ಸಿಕ್ಕಾಪಟ್ಟೆ ಚಳಿ ಐತ್ರಿ, ನಂಗೆ ಈಗ ಹೋಗಿ ಮಾಡೋಕ್ಕಾಗಲ್ಲ. ಈಗ ನೀವು ಆರ್ಡ್ರ್ ಮಾಡ್ತೀರೇನಿಲ್ಲ, ಇಲ್ಲಾಂದ್ರೆ ನನ್ನ ಅಕೌಂಟಿಗೆ ಅಮೌಂಟ್ ಹಾಕ್ರಿ, ನಾನೇ ಮಾಡ್ಕೋತೀನಿ. ಹಾಂ ಸರಿ ಮಾಡ್ತೀನಿ ಬಿಡು. ಇಡ್ತೀನಿ ನೋಡಿ ಫೋನ್, ಆಫೀಸ್ಗೆ ಹೊಂಟೀನಿ ನಾನು. ಸರಿ.
ಆಹಾ ಈ ಥರ ಆರಾಮಾಗಿ ಲೈಫ್ ಲಾಂಗ್ ಇದ್ದುಬಿಟ್ರೆ ಎಷ್ಟು ಮಸ್ತ್ ಇರುತ್ತಲ್ಲ. ಹಿಂಗೆ ಮಾಡೋಕೆ ಮನೆಯಲ್ಲಿರೋರು ಎಲ್ಲರನ್ನೂ ನನ್ನ ಹತೋಟಿಗೆ ತೊಗೊಂಬಂದು ಈ ಮನೆಗೆ ನಾನೇ ರಾಣಿಯಾಗಿರ್ತೀನಿ. ಇನ್ಮೇಲೆ ಅದೇನು ಹಕ್ಕು ಚಲಾಯಿಸ್ತಾರೋ ಅದು ಏನು ಮಾಡ್ತಾರೋ ಮನೆಯಲ್ಲಿ ನಾನು ನೋಡಬಿಡ್ತೀನಿ. ಏನಿವತ್ತು ನಮ್ಮ ಮೇಡಮ್ನವ್ರು ಇನ್ನೂ ಆಫೀಸಿಗೆ ಬರ್ತಾನೇ ಇಲ್ಲ. ಇನ್ನೂ ಎಷ್ಟು ಸಿಟ್ಟಿನಲ್ಲಿದ್ದಾರೋ ಏನು. ಹೇಗಾದರೂ ಮಾಡಿ ನೈಸ್ ಮಾಡಿ ರಮಿಸ್ಬಿಡ್ಬೇಕು ನಮ್ಮ ಮೇಡಮ್ನವ್ರನ್ನ. ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಚರಣ್ ಚರಣ್ ಹೇಳಿ ಸಾಗರ್, ಏನು ಕರೆದಿದ್ದು? ಚರಣ್, ನಾನು ನೇತ್ರಾವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು, ಒಂದು ಹಾಫ್ ಆನ್ ಅವರ್. ಅದಕ್ಕೋಸ್ಕರ ಫಸ್ಟ್ ಫ್ಲೋರಿಗೆ ಆಫೀಸ್ನಲ್ಲಿರೋ ಯಾವುದೇ ಎಂಪ್ಲಾಯಿನೂ ಬರದೇ ಇರೋ ಹಾಗೆ ನೋಡ್ಕೊ, ಸರಿನಾ? ಏನೋ ಜೋರಾಗಿ ಸಾಗಿದೆ ಲವ್ ಸ್ಟೋರಿ. ಹಾಗೇನಿಲ್ಲಪ್ಪ, ನೀವು ಮೊದಲು ಹೇಳ್ದಷ್ಟು ಮಾಡು, ಮಿಕ್ಕಿದೆಲ್ಲ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಓಕೆ ಸಾಗರ್, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾ ಯಾರನ್ನೂ ಕಳಿಸೋದಿಲ್ಲ ಮೇಲೆ. ಅಬ್ಬಾ, ಬಂದರು ನಮ್ಮ ಮೇಡಮ್ನವರು. ಹಾಯ್ ನೇತ್ರ, ಇವಾಗ ಬಂದಿಯಾ? ಸಾರಿ ನೇತ್ರ, ನಿನ್ನೆ ಏನೋ ಸಿಟ್ಟಿನಲ್ಲಿ ಹೊಡೆದ್ಬಿಟ್ಟೆ. ಸಾರಿ, ಇನ್ನೊಂದ್ಸಲ ಆ ಥರ ಮಾಡೋದಿಲ್ಲ. ಪ್ಲೀಸ್ ನೇತ್ರ, ನನ್ನ ಜೊತೆ ಮಾತಾಡು ಪ್ಲೀಸ್. ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಟೈಮು ಇಲ್ಲ, ಇಂಟ್ರೆಸ್ಟು ಇಲ್ಲ. ನನ್ನ ಪಾಡಿಗೆ ಬಿಟ್ಬಿಡಿ ಅಷ್ಟೇ. ಸಾರಿ ಕೇಳ್ತಾ ಇದ್ದೀನಲ್ಲ, ಏನೋ ಸಿಟ್ಟಿನಲ್ಲಿ ಒಂದೇಟು ಹೊಡೆದ್ಬಿಟ್ಟೆ, ಅದಕ್ಕೋಸ್ಕರ ಇಷ್ಟೋ ತನಕ ನಾನು ಸಿಟ್ಟು ಮಾಡ್ಕೊಂಡು ನನ್ನ ಜೊತೆ ಮಾತಾಡದೇ ಇರೋದು. ಓಹ್, ಹಾಗಾದರೆ ನೀವು ಮಾಡಿದ್ದು ಸರಿನಾ? ನನ್ನ ಕಪಾಳ ಕೊಡ್ದಿದ್ದು ಸರಿನಾ? ಅಷ್ಟಕ್ಕೂ ನಾನು ನಿಮ್ಗೆ ಏನು ಕೇಳಿದಿರಿ? ಏನೋ ಸಿಟ್ಟಿನಲ್ಲಿದ್ದಾರೆ, ಏನೋ ಮಾತಾಡೋಣ ಅಥವಾ ಏನೋ ಟೆನ್ಷನ್ ಇರುತ್ತೆ ಕೇಳೋಣ ಅಂತ ಒಂದು ಮಾತು ಕೇಳೋದಕ್ಕೆ ಆ ಥರನ ಹೊಡೆಯೋದು? ಸಾರಿ ನೇತ್ರ, ಇನ್ನೊಂದ್ಸಲ ಆ ಥರ ಮಾಡೋದಿಲ್ಲ, ನಂದೇ ತಪ್ಪು. ನಂದೇ ತಪ್ಪು ಸಾರಿ ಅಂತ ಕೇಳಿಬಿಟ್ರೆ ನನಗೆ ಹೊಡೆದಿದ್ದು ಹೋಗ್ಬಿಡುತ್ತಾ? ಆಹಾ, ಇಬ್ಬರು ಜಗಳ ಆಡ್ತಿದ್ದಾರೆ. ಈ ಟೈಮನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ನಾನು. ಇನ್ನೂ ಏನು ಮಾಡ್ಬೇಕು ಹೇಳಿ ನೇತ್ರ? ಅದು ಇಲ್ಲೇ ನಿಂತಿದ್ದಾಳ ಇವಳು, ಸರಿಯಾಗಿ ಮಾಡ್ತೀನಿ ನೋಡ್ರಿ. ಅಯ್ಯೋ, ಇರಲಿ ಬಿಡಿ ಸಾಗರ್ ಅವರೇ, ನಮ್ಮಿಬ್ಬರ ಮಧ್ಯೆ ಸಾರಿ ಗೀರಿ ಎಲ್ಲ ಯಾಕೆ? ಇರಲಿ ಬಿಡಿ, ನೀವೇನು ಬೇಕಂತ ಮಾಡ್ತೀರಾ? ಇಲ್ಲ ತಾನೇ? ಹಾಗಾದರೆ ನೀನು ನನ್ನನ್ನು ಕ್ಷಮಿಸಿದೀಯಾ? ಅಯ್ಯೋ ಸಾಗರ್ ಅವರೇ, ನಮ್ಮಿಬ್ಬರ ಮಧ್ಯೆ ಸಾರಿ ಯಾಕೆ, ಕ್ಷಮಿಸೋದು ಯಾಕೆ, ಅದೆಲ್ಲ ಬೇಡ, ಸರಿನಾ? ಅಂದರೂ ನನ್ನಿಂದ ತಪ್ಪಾಗಿದೆ. ಅದಕ್ಕೆ ಇವತ್ತು ಫುಲ್ ಡೇ ನೀನು ಏನು ಹೇಳ್ತೀಯಾ ನಾನು ಹಾಗೆ ಮಾಡ್ತೀನಿ, ಓಕೆನಾ? ಹೌದಾ? ಹಾಗಾದ್ರೆ ಇವತ್ತು ಫುಲ್ ಡೇ ನಾನು ಹೇಳ್ದಂಗೆ ಕೇಳ್ತೀರಾ? ಹೇಳಿದ್ನಲ್ಲ. ನೋಡಿ ಸಾಗರ್ ಅವರೇ, ನಾನು ನಿಮ್ಮ ಜೊತೆ ಆರಾಮಾಗಿ ಫ್ರೀಯಾಗಿ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಆ ಕೃತಿ ನೋಡ್ರಿ ಅಲ್ಲಿ ನಿಂತ್ಕೊಂಡು ನಮ್ಮನ್ನು ಹೇಗೆ ನೋಡ್ತಾ ಇದ್ದಾಳೆ. ಕೃತಿನಾ? ಕೃತಿ, ನೀನೇನಿಲ್ಲಿ? ಅದು ಸಾಗರ್, ಅದು ನಂಗೊಂದು ಫೈಲ್ ಬೇಕಾಗಿತ್ತಾ, ನಿನ್ನ ಹತ್ರನೇ ಇತ್ತೆ ಏನಂತ ಕೇಳೋದಕ್ಕಂತ ಬರ್ತಾ ಇದ್ದೆ. ನೀವಿಬ್ಬರು ಮಾತಾಡ್ತಿದ್ರಲ್ಲ, ಅದಕ್ಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ ಅಷ್ಟೇ, ಸಾರಿ. ಏನು ಕೃತಿ, ನೀನು ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಅಲ್ಲಿ ನಿಂತ್ಕೋಬಾರ್ದು, ಕದ್ದು ಕೇಳಿಸ್ಕೋಬಾರ್ದು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸು ಇಲ್ವಾ ನಿನಗೆ? ಹೋಗಿಲ್ಲಿಂದ. ಅದು ಸಾರಿ ಸಾಗರ್. ಹೋಗಿ ಸಾಗರ್ ಅವರೇ, ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಡಕ್ಕೆ ಬಂದು ಎಲ್ಲ ನನ್ನ ಮೂಡೆಲ್ಲ ಹಾಳಾಗೋಯ್ತು. ನೇತ್ರ ನೇತ್ರ, ಕೃತಿ, ನಿನ್ನ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಿದೆ. ಏನು ಗೊತ್ತಾಗೋದಿಲ್ವಾ? ಅವಳ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೆ ನಾನು, ಅವಳು ಏನೋ ನನ್ನ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದಿಲ್ಲ. ನಡಕ್ಕೆ ಬಂದಿಲ್ಲ, ಹಾಳು ಮಾಡಿಬಿಟ್ಟಿಲ್ಲ, ಹೋಗಿಲ್ಲಿಂದ. ನೇತ್ರ ನೇತ್ರ, ಇರು ಬಂದೆ ನಾನು ಅಲ್ಲಿಗೆ. ಓ ನೇತ್ರ, ಏನು ಇಷ್ಟು ಇದೆಯಲ್ಲ ಸಾಗರನೇ, ಸಾಗರ ಹತ್ರನೇ ನನ್ನನ್ನು ಬಯಸಿದೆಯಲ್ಲ ನೀನು. ಛೇ, ಈಗಾದರೂ ಮಾಡಿ ಜಗಳ ಆಡ್ತಾ ಇದ್ದಾರೆ, ಇದನ್ನೇ ಹಿಡ್ಕೊಂಡು ಇಬ್ಬರನ್ನು ದೂರ ಮಾಡಿದ್ರಾಯ್ತಂತ ನಾನು ಅಂದ್ಕೊಂಡ್ರೆ. ಛೇ, ಏನು ಮಾಡೋದು ಇವಾಗ? ಅದು ಅಲ್ಲದೆ ಇವತ್ತು ಫುಲ್ ಡೇ ನೇತ್ರ ಹೇಳ್ದಂಗೆ ಸಾಗರ ಕೇಳ್ಬೇಕಂತೆ. ಛೇ, ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತಾ ಇದೆ ನನಗೆ. ಇಬ್ಬರು ಸೇರಿ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾರೆ. ಅದರಲ್ಲೂ ಆ ನೇತ್ರ ನನ್ನನ್ನು ನೋಡಿ ಇನ್ನೂ ಜಾಸ್ತಿ ಸಾಗರ ಹತ್ರ ಕುಲು 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 ಅಂತ ಮಾತಾಡ್ತಾಳೆ. ಛೇ, ಇವರಿಬ್ಬರನ್ನು ಹೇಗಾದರೂ ಮಾಡಿ ದೂರ ಮಾಡಲೇಬೇಕು, ಇಲ್ಲಾಂದರೆ ನಾನು ನೆಮ್ಮದಿಯಿಂದ ಇರೋದಕ್ಕಾಗೋದಿಲ್ಲ. ನೇತ್ರ, ನಾವು ಮಾತ್ರ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೆ. ಇನ್ನು ಅಲ್ಲೋಗಿ ಏನೇನು ಕುಲು ಕುಲು ಅಂತ ಮಾತಾಡ್ತಾರೇನೋ, ನಾ ಮಾತ್ರ ಬಿಡೋದಿಲ್ಲ. ಇವತ್ತು ನಿಂತ್ಕೊಂಡಾದ್ರೂ ಕೇಳಿಸ್ಕೊತೀನಿ. ಸಾರಿ ನೇತ್ರ, ಬೇಜಾರು ಮಾಡ್ಕೋಬೇಡ. ಇರಲಿ ಬಿಡ್ರಿ ಸಾಗರ್ ಅವ್ರೆ, ಎಷ್ಟು ಸಲ ಸಾರಿ ಕೇಳ್ತೀರಾ? ಇರಲಿ ಬಿಡಿ, ನಾನು ಆಲ್ರೆಡಿ ಅದನ್ನು ಮರ್ತಿದ್ದೀನಿ. ನೀವು ಏನು ಅದನ್ನು ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಸರಿನಾ? ಹೋಗಿ ನೀವು ವರ್ಕ್ ಮಾಡೋಗಿ, ನನಗೇನು ಬೇಜಾರಿಲ್ಲ, ಕೋಪ ಇಲ್ಲ, ಏನೂ ಇಲ್ಲ, ಓಕೆನಾ? ನೀವೇನೋ ಟೆನ್ಷನಲ್ಲಿದ್ದರೆ ನಾನು ಅದೇ ಟೈಮಿಗೆ ಬಂದು ನಿಮಗೆ ಪದೇ ಪದೇ ಕೇಳಿದೆ. ಆ್ಯಕ್ಚುಲಿ ನಂದೇ ತಪ್ಪು, ನೀವು ಹೋಗು ಅಂತ ಅಂದರೂ ನಾನು ಅಲ್ಲೇ ನಿಂತ್ಕೊಂಡು ಹಠ ಮಾಡಿ ಕೇಳಿಬಿಟ್ಟೆ. ನಾನೇ ಸಾರಿ ಕೇಳ್ತೀನಿ, ಓಕೆನಾ? ಬೇಡ ಬೇಡ ನೇತ್ರ, ನೀ ಮಾತ್ರ ಸಾರಿ ಕೇಳೋದಕ್ಕೆ ಹೋಗಬೇಡ, ನಂದೇ ತಪ್ಪು. ಆದರೂ ಆದಷ್ಟು ನನ್ನ ಸಿಟ್ಟನ್ನು ಇನ್ಮೇಲೆ ಕಂಟ್ರೋಲ್ ಮಾಡ್ಕೋತೀನಿ, ಓಕೆನಾ? ಸರಿ, ಆಯಿತು. ಹೇಳಿ ಮೇಡಮ್ ಅವರೇ, ಇವತ್ತೇನೋ ಇಡೀ ದಿನ ನೀವು ಹೇಳ್ದಂಗೆ ನಾ ಕೇಳಬೇಕು ಅಂತಂದ್ರಲ್ಲ, ಇವಾಗ ಹೇಳ್ರಿ, ಏನು ಮಾಡ್ಬೇಕು ನಾನು? ಏನು ಬೇಡ ಸಾಗರ್ ಅವರೇ, ನಾನು ಹಾಗೆ ಜೋಕ್ ಮಾಡಿದೆ, ನೀವು ಏನಂತೀರಾ ಅಂತ ತಿಳ್ಕೊಳೋ ಆಸೆ ಇತ್ತು.
ಹೌದಾ, ಪರವಾಗಿಲ್ಲ, ಹಂಗೇನಾದ್ರು ಇದ್ದರೆ ಹೇಳು. ಇವತ್ತು ಫುಲ್ ಡೇ ನೀನು ಹೇಳ್ದಂಗೆ ಕೇಳ್ತೀನಿ ನಾನು. ಅದು ಸಾಗರ್ ಅವರೇ, ನಿಮ್ಮ ಹತ್ರ ಒಂದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಾಗಿತ್ತು. ಅದಕ್ಕೆ ಮಧ್ಯಾಹ್ನ ಒಂದು 1/2 ಸಿಗ್ತೀರಾ ನನಗೆ ಹೊರಗಡೆ ರೆಸ್ಟೋರೆಂಟಲ್ಲಿ? ಸರಿ ಬಿಡು, ಹಾಗಾದರೆ ಇವತ್ತು ಡಿನ್ನರನ್ನು ಅಲ್ಲೇ ಹೊರಗಡೆನೇ ಮಾಡೋಣ. ನಿನ್ನ ಜೊತೆ ಮಾತಾಡ್ದಂಗೂ ಆಗುತ್ತೆ, ಡಿನ್ನರ್ ಮಾಡ್ದಂಗೂ ಆಗುತ್ತೆ, ಸರಿನಾ? ಹ್ಞೂ, ಸರಿ ಸಾಗರ್ ಅವರೇ. ಸರಿ, ನನ್ನೊಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ಬೇಗ ಬೇಗ ಕಂಪ್ಲೀಟ್ ಮಾಡ್ತೀನಿ, ಮಧ್ಯಾಹ್ನ ಸಿಗ್ತೀನಿ, ಓಕೆನಾ? ಎಷ್ಟಿದ್ದಾಳಲ್ಲ ಇವಳು. ಅದೇ ಸಾಗರ್ ನನ್ನ ಜೊತೆ ಡಿನ್ನರ್ಗೆ ಬಾ ಅಂದ್ರೆ ಬರಲ್ಲ, ಕೆಲಸ ಇದೆ, ಅದೇ ಕೆಲಸ ಇದೆ, ಇದೇ ಕೆಲಸ ಇದೆ ಅಂತ ಅಂತಿದ್ದ. ಈಗಾದರೂ ನೋಡು, ಇಬ್ಬರು ಡಿನ್ನರ್ಗೆ ಹೋಗೋ ಲೆವೆಲಿಗೆ ಬಂದುಬಿಟ್ರು. ಹೊಟ್ಟೆ ಉರಿಯುತ್ತೆ ನಂದು, ಹಾಳೋದು.